ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗ್ ಅಂತೂ ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ನೋಡ್ತಾ ಇರ್ಬೋದು, ಹೊಸ ಮನೆಗೆ ಹೋಗಿದ್ವಿ. ಫುಲ್ ಅಂದರೆ ಫುಲ್ ಪಿಕ್ಚರ್ ಬಿಟ್ಟೋಯ್ತು ಇವತ್ತಂತೂ. ಎಷ್ಟು ಕೆಲಸ ಮಾಡಿದ್ದೀವಿ ಗೊತ್ತಾ. ಇವತ್ತು ಇಡೀ ದಿನ ಆ ದಿನ ಏನೇನು ಆಯಿತು ಅಂತ ತೋರಿಸ್ತೀನಿ ಆಯಿತಾ. ಫಸ್ಟ್ ಏನಿತ್ತು ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಅವ್ರದ್ದು ಗೃಹ ಪ್ರವೇಶ ಇತ್ತು. ಚೆನ್ನಾಗಿ ನೀಟಾಗಿ ಎಲ್ಲ ರೆಡಿಯಾಗಿ ಹೋದ್ವಿ. ಚೆನ್ನಾಗಿ ಇತ್ತು. ಮನೆಯೆಲ್ಲ ಮುಂದೆ ತೋರಿಸ್ತೀನಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ, ಯಾಕೆಂದರೆ ನನಗೂ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಒಬ್ಬರ ಮನೇಲಿ ಎಲ್ಲ ಇದು ಮಾಡೋದು. ಸೊ ನಾನು ಬ್ಯಾಕ್ಗ್ರೌಂಡಲ್ಲಿರೋದೆಲ್ಲ ಆ ಥರ ತೋರಿಸಿದ್ದೀನಿ ಆಯಿತಾ. ತುಂಬ ಚೆನ್ನಾಗಿ ಕಟ್ಟಿದ್ರು. ಆ ಥರ ಎಲ್ಲ ಹೋದ್ವಿ. ಬೆಳಗ್ಗೆನೂ ಸ್ವಲ್ಪ ಲೈಟಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ಮಳೆ ಬರೋಂಗೆ ಸ್ಟಾರ್ಟ್ ಆಯಿತು. ಮಳೆಯಲ್ಲಿ ಸ್ವಲ್ಪ ನಿಂತು. ಆಮೇಲೆ ಈ ಥರದ್ದೆಲ್ಲ ಮೂಮೆಂಟ್ಸು ತುಂಬ ಖುಷಿ ಅನಿಸುತ್ತೆ. ಫ್ಯಾಮಿಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲನೂ. ನನ್ನ ದೊಡ್ಡ ಮಗಳಿಗೆ ಫಂಕ್ಷನ್ಸ್ ಅಟೆಂಡ್ ಮಾಡೋದು ಅಂದರೆ ತುಂಬ ಇಷ್ಟ. ಆಮೇಲೆ ಅವ್ರಿಗೆ ರೆಡಿ ಆಗೋದು ಅಂದರೆ ತುಂಬ ಕಷ್ಟ. ಯೂಶ್ವಲಿ ಹೆಣ್ಮಕ್ಳಿಗೆ ರೆಡಿ ಆಗೋಕ್ಕೆ ಇಷ್ಟ ಆಗುತ್ತೆ. ಬಟ್ ನನ್ನ ಮಗಳು ದೊಡ್ಡ ಮಗಳು ಎಸ್ಪೆಷಲಿ ತುಂಬ ಸಿಂಪಲ್ಲು. ಚಿಕ್ಕವಳು ಹಾಗೇ ಒಳ್ಳೆ ಮಾಡೆಲ್ ಪೀಸ್ ಥರ ಆಡ್ತಾಳೆ. ಮನೇಲಿದ್ದರೂ ಕೂಡ ನೀಟಾಗಿ ರೆಡಿ ಆಗ್ತಾಳೆ. ನೀವು ನಂಬಲ್ಲ ಆಯಿತಾ, ಮಲ್ಕೊಳ್ಬೇಕಾದ್ರೂ ನೀಟಾಗಿ ಮುಖ ತೊಳೆದು ಪೌಡ್ರ್ ಹಾಕ್ಕೊಂಡು ಮಲ್ಕೋತಾಳೆ ಆಯಿತಾ. ಅಷ್ಟು ನೀಟಾಗಿ, ಅಷ್ಟು ಬ್ಯೂಟಿ ಕಾನ್ಷಿಯಸ್ಸು. ಸೊ ಒಬ್ಬೊಬ್ಬರು ಮಕ್ಕಳು ಒಂದೊಂದು ಥರ ಏನೂ ಮಾಡೋಕ್ಕಾಗಲ್ಲ. ದೊಡ್ಡವಳು ಅಷ್ಟೇ ಸಿಂಪಲ್ಲಾಗಿರ್ತಾಳೆ. ನಾವು ಈ ಥರ ಪ್ಲ್ಯಾನ್ ಮಾಡಿಕೊಂಡು ನಮಗೆ ಅಲ್ಲಿ ಐಡಿಯಾನೇ ಇಲ್ಲ. ನಮ್ಮ ಹಸ್ಬೆಂಡ್ ಅಷ್ಟೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು ಹೊಸ ಮನೇನ ಕ್ಲೀನ್ ಮಾಡ್ಸೋಕ್ಕೆ ಅಂತ. ಪಾಪ ಅವರೂ ಅದು ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಬರ್ತೀವಿ ಮಾಡ್ತೀವಿ ಅಂತ. ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗೇ ಆ ದಿನ ಆಗಿದ್ದಿತ್ತು. ಆಮೇಲೆ ನೀಟಾಗಿ ಹೋದ್ವಿ. ಅಲ್ಲೆಲ್ಲ ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಮುಂದೆ ಹಾಗೇ ವ್ಲಾಗ್ ಎಕ್ಸ್ಪ್ಲೇನ್ ಮಾಡ್ತಾ ಏನು ಗೊತ್ತಾ, ನಮ್ಮ ಲೈಫ್ನ ನಾವು ಕರೆಕ್ಟಾಗಿ ಲೀಡ್ ಮಾಡಬೇಕು ಅಂದರೆ ತುಂಬ ಇಂಪಾರ್ಟೆಂಟ್ ನಮ್ಮ ಮೈಂಡ್ಸೆಟ್. ನಾನು ಇವತ್ತು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಇದು ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ. ಅಂದರೆ ನೀವು ಲೈಫ್ನ ನೋಡೋ ದೃಷ್ಟಿ ಮತ್ತು ನೀವು ಲೈಫ್ನ ಹ್ಯಾಂಡ್ಲ್ ಮಾಡೋ ದೃಷ್ಟಿ ಎರಡೂ ಚೇಂಜ್ ಆಗುತ್ತೆ. ಜಸ್ಟ್ ಚೇಂಜ್ ಯುವರ್ ಮೈಂಡ್ಸೆಟ್, ದಟ್ ವಿಲ್ ಚೇಂಜ್ ಯುವರ್ ಲೈಫ್. ಎಲ್ಲ ನಮ್ಮ ಮೈಂಡ್ಸೆಟ್ಟೇ. ಈ ವ್ಯಕ್ತಿ ಹೀಗೆ, ಇವ್ರು ಈ ಥರ ನಡ್ಕೊಂಡು, ನನ್ನ ಲೈಫ್ ಹೀಗೆ, ನಾನು ಈ ಥರ ನಡ್ಕೋಬೇಕು, ನನ್ನ ಹತ್ರನ ಏನಕ್ಕೆ ಈ ಥರ ಆಗುತ್ತೆ, ಪ್ರತಿಯೊಂದಕ್ಕೂ ಆನ್ಸರು ನಮ್ಮ ಮೈಂಡ್ಸೆಟ್ ಅಷ್ಟೇ. ನಾವು ಯಾವ ರೀತಿ ಒಂದು ಸಿಚುವೇಶನ್ನ ನೋಡ್ತೀವಿ, ಯಾವ ರೀತಿ ಒಂದು ವ್ಯಕ್ತಿತ್ವನ ನೋಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಲೈಫು ಡಿಪೆಂಡ್ ಆಗಿರುತ್ತೆ. ಸೊ ಈ ವ್ಲಾಗ್ ಅಂತೂ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಜೊತೆಗೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ನೋಡಿ, ಹೊಸ ಮನೆ ಹೇಗಿದೆ ಅಂತ ನೋಡಿ. ಆಮೇಲೆ ನಾನು ಒಂಥರ ಖುಷಿ ಹೊಸ ಮನೆಯಲ್ಲಿ ಮುಂದೆ ನೋಡಿ ಆಯಿತಾ. ಅಲ್ಲಿ ಹೋಗಿದ ತಕ್ಷಣ ನನಗೆ ಖುಷಿ ಏನು ಅಂದರೆ ಈ ಥರ ವ್ಲಾಗ್ ಮಾಡ್ಬೋದು, ದೇವ್ರ ಮನೆಯಲ್ಲಿ ಈ ಥರ ಪೂಜೆ ಮಾಡ್ಬೋದು, ಅಡುಗೆ ಮನೇಲಿ ಈ ಥರ ಹೊಸ ಮನೇಲಿ ಥರ ಎಕ್ಸೈಟ್ಮೆಂಟ್ ಅಲ್ವಾ. ಸೊ ಆ ಥರನೇ ನನಗೆ ಅಲ್ಲಿ ಈಗ ದಿನಕ್ಕೆ ಅದು ಇನ್ನೂ ಚೆನ್ನಾಗಿ ಆಗ್ತಿರುತ್ತೆ. ಸ್ಟಾರ್ಟಿಂಗು ಜಸ್ಟ್ ಸಿಮೆಂಟ್ ಗೋಡೆಗಳಿರ್ತವೆ, ಅಷ್ಟು ಅಟ್ಯಾಚ್ಮೆಂಟ್ ಬರಲ್ಲ. ಅದು ಯಾವಾಗ ಪೇಂಟಿಂಗ್ ಆಗುತ್ತೆ, ವಿಂಡೋಸ್ ಬರುತ್ತೆ, ಆಮೇಲೆ ಒಂದೊಂದ್ರ ಬಗ್ಗೆ ಡೀಟೇಲಿಂಗ್ ವರ್ಕ್ ಆಗ್ತಾ ಹೋಗುತ್ತಲ್ಲ, ಆಗ ಒಂಥರ ಏನೋ ಒಂದು ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಆಗ ಅಂದ್ಕೊಳ್ಳೋದು ಇಲ್ಲ ಈ ಥರ ಮಾಡಬೇಕು, ನಾನು ಅಡುಗೆ ಈ ಥರ ಜೋಡಿಸ್ಕೋಬೇಕು, ಈ ಥರ ಸಾಮಾನು ತಂದ್ಕೋಬೇಕು, ಈ ಕಿಚನ್ ಈ ಥರ ಡೆಕೋರೇಷನ್ ಮಾಡ್ಕೋಬೇಕು, ಇಲ್ಲಿ ಆರ್ನಮೆಂಟಲ್ ಪ್ಲಾಂಟ್ಸ್ ತರಬೇಕು. ಎಷ್ಟು ತಲೆಯಲ್ಲಿ ಓಡ್ತಾ ಇರುತ್ತೆ ಅಂದರೆ ನನ್ನ ಮಗಳು ಅಮ್ಮ ನೀನು ಮಾಡುವಂತೆ ಇರಮ್ಮ, ಇನ್ನೂ ಶಿಫ್ಟ್ ಆಗಿಲ್ಲ ಇರಮ್ಮ. ನಾನು ಅವಳಿಗೆ ಹೇಳ್ತಿರ್ತೀನಿ, ನನ್ನ ಹಸ್ಬೆಂಡ್ಗೂ ಹೇಳ್ತಿರ್ತೀನಿ, ನೋಡ್ರಿ ಹಿಂಗೆ ಮಾಡೋಣ, ಇಲ್ಲಿಡೋಣ ಅಲ್ಲಿಡೋಣ, ಅದು ದೇವ್ರ ಮನೆದು ಹಿಂಗೆ ಮಾಡೋಣ. ಅಷ್ಟು ಖುಷಿ, ಒಂಥರ ಎಕ್ಸೈಟ್ಮೆಂಟ್ ಅಲ್ಲ, ಒಂಥರ ಖುಷಿ. ನಮ್ಮ ಮನೆ ಆ್ಯಕ್ಚುಲಿ ಎಷ್ಟು ಕಷ್ಟಪಟ್ಟು ಕಟ್ತಾಯಿದ್ದೀವಿ, ಅದು ನಮಗೆ ಗೊತ್ತು. ನನಗೂ ನನ್ನ ಹಸ್ಬೆಂಡ್ಗೇ ಗೊತ್ತು. ಅದು ಅಷ್ಟು ಕಮಿಟ್ಮೆಂಟ್ಸ್ ಇದೆ, ಲೋನ್ಸ್ ಇದೆ, ಎಲ್ಲ ಇದೆ. ಫೈನ್, ನಾವು ತೀರಿಸ್ಕೋತೀವಿ. ಒಂದು 15-20 ವರ್ಷ ಕಷ್ಟಪಡ್ತೀವಿ, ಎಲ್ಲ ಆಗ್ತಾ ಇರುತ್ತೆ. ಬಟ್ ಆದರೂ ನಮ್ಮದು ಅಂತ ಸ್ವಂತ ಗೂಡು ಅಂತ ಇರುತ್ತಲ್ವ, ಒಂಥರ ಅಟ್ಯಾಚ್ಮೆಂಟು ಚೆನ್ನಾಗಿರುತ್ತೆ. ಆಮೇಲೆ ಮೇಯ್ನಾಗಿ ನಾವು ಮನೆ ಕಟ್ಟಿರೋದು ಏನು ಗೊತ್ತಾ, ಇಲ್ಲೆಲ್ಲ ಏನೇನೋ ಸಫರ್ ಆಗ್ತಿದ್ವಿ. ಎಷ್ಟೆಷ್ಟು ಕಷ್ಟ ಆಗ್ತಿದ್ವು ಗೊತ್ತಾ. ಮಕ್ಕಳಿಗೆ ಓದಿಸ್ಬೇಕು ಅಂದರೆ ಒಂದು ಸಪ್ರೇಟ್ ರೂಮ್ ಬೇಕಿರ್ತಿತ್ತು. ಆಮೇಲೆ ಅಡುಗೆ ಮನೇಲಿ ಅಷ್ಟೇ ತುಂಬ ಕಂಜೆಸ್ಟೆಡು ನಾವಿರುವಂಥ ಪ್ರೆಸೆಂಟ್ ಮನೇಲಿ. ಅಪ್ಪ ದೇವ್ರು ಇಷ್ಟನ ಕೊಟ್ಟಿದ್ದಾನೆ, ಅದಕ್ಕೆ ಖುಷಿ ಪಡಬೇಕು. ಬಟ್ ಆದರೂ ಸ್ವಲ್ಪ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂದರೆ ಯಾರು ಒಬ್ಬರು ಎಕ್ಸ್ಟ್ರಾ ಅಡುಗೆ ಮನೇಲಿ ಬಂದರೆ ಇನ್ಫ್ಯಾಕ್ಟ್ ಕಷ್ಟ ಆಗ್ತಿತ್ತು ನನಗೆ. ನಾನೇನಾದರೂ
ಬೋಂಡ ಬಜ್ಜಿ ಮಾಡಬೇಕಾದ್ರೆ ನನ್ನ ಚಿಕ್ಕ ಮಗಳು ಏನಾದ್ರು ಬಂದುಬಿಟ್ರೆ ಡವ ಡವ ಅನ್ನೋದು, ಎಲ್ಲಿ ಎಣ್ಣೆ ಏನಾದರೂ ಇದಾಗುತ್ತೋ ಸಿಡಿಯುತ್ತೋ. ಸ್ವಲ್ಪ ಕಿಚನ್ನು ಅನ್ನೋದೆಲ್ಲ ನಮ್ಮ ವಾಂಟ್ ಅಲ್ಲ, ಅದು ನೀಡು, ಸ್ವಲ್ಪ ಸ್ಪೇಷಿಯಸ್ ಆಗೇ ಇರಬೇಕದು ಆಯಿತಾ, ಅಡುಗೆ ಮಾಡೋಕ್ಕೆ. ಆಮೇಲೆ ನಮ್ಮ ಅತ್ತೆ ಏನಾದರೂ ಓಡಾಡ್ತಿದ್ರೆ ಅವ್ರಿಗೂ ಅಷ್ಟು ಏನು ಎಲ್ಲಿ ತಗಲುತ್ತೋ ಏನು ಮಾಡ್ತೀವೋ ಆ ಥರ ಎಲ್ಲ ಆಗ್ತಿತ್ತು. ಹಸ್ಬೆಂಡ್, ಈಗ ನಾನು ನಮ್ಮ ಹಸ್ಬೆಂಡ್ ಹೆಲ್ಪ್ ತೊಗೊಂಡು ಏನಾದರೂ ಕೆಲಸ ಮಾಡ್ತಿದ್ರೆ ಇಬ್ಬರಿಗೆ ಸಾಲ್ತಾನೇ ಇರಲಿಲ್ಲ ಅಲ್ಲಿ ಕಿಚನಲ್ಲಿ, ಈಗಿರೋ ಕಿಚನಲ್ಲಿ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು, ಹೌದಲ್ವಾ ಎಷ್ಟು ಸ್ಪೇಷಿಯಸ್ಸು. ನನಗೇನು ಅನ್ಸೋದು ಅಂದರೆ, ನಾವು ಕಷ್ಟಪಟ್ಟಾಗಲೇ ನಮಗೆ ಸುಖದ ಬೆಲೆ ಗೊತ್ತಾಗೋದು ಅಂತ ಆಗ ರಿಯಲೈಸೇಷನ್ ಆಗ್ತಿತ್ತು. ನಾನು ಏನೇ ತಲೆಯಲ್ಲಿ ಅಂದ್ಕೊಂಡ್ರು ನಮ್ಮ ಹಸ್ಬೆಂಡ್ಗೆ ಹೇಳ್ಬಿಡ್ತೀನಿ, ನೋಡ್ರಿ ಇಷ್ಟೆಲ್ಲ ಕಷ್ಟಪಡ್ತಿದ್ದೀವಿ ನಾವು ಅಲ್ಲಿ, ಇಲ್ಲಿ ದೇವರು ಅದಕ್ಕೆ ಸುಖ ಅಂತ ಕೊಟ್ಟಿರೋದು, ಅದಕ್ಕೆ ಅದನ್ನು ಸುಖ ಅಂತ ನಾವು ರಿಯಲೈಸ್ ಮಾಡ್ಕೊಳ್ಳೋದು. ಇಲ್ವಾ ಬರೀ ಸುಖನೇ ಇದೆ ಅಂದರೆ ಅದು ಗೊತ್ತಾಗಲ್ಲ ಕಷ್ಟ. ಈಗ ಕೆಲವ್ರು ಮಕ್ಕಳಿರ್ಬೋದು, ಕೆಲವು ಮನುಷ್ಯರಿರ್ಬೋದು, ಅವ್ರಿಗೆ ಕಷ್ಟದ ಬೆಲೆನೇ ಗೊತ್ತಿರಲ್ಲ, ಕಷ್ಟ ಅನ್ನೋದೇ ನೋಡಿರಲ್ಲ ಅವ್ರಿಗೆ. ಅದಕ್ಕೆ ಎಷ್ಟು ಬಂದ್ರು ಅವ್ರ ಹತ್ರ ಎಷ್ಟೇ ದುಡ್ಡಿದ್ರು ನಮ್ಮ ಹತ್ರ ಕಡಿಮೆನೆ ಅಂತ ಕೊರ್ಕೊಂಡು ಕೂತಿರ್ತಾರೆ, ಅಂಥ ಮೈಂಡ್ಸೆಟ್ ಅವ್ರದ್ದು. ಸೊ ಯಾವಾಗ ನೀವು ಕಷ್ಟ ನೋಡ್ತೀರಾ ಲೈಫಲ್ಲಿ, ಸುಖದ ಬೆಲೆ ಗೊತ್ತಾಗುತ್ತೆ. ಏನೋ ತುಂಬ ದೇವ್ರು ಕೊಟ್ಟಿದ್ದಾನೆ ಅಂತಲ್ಲ, ಬಟ್ ನನಗೆ ನೆಮ್ಮದಿ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಲ್ಲ, ಆ ಮನೇಲಿ ಒಂಥರ ನೆಮ್ಮದಿ ನನಗೆ. ಆ ದೇವ್ರ ಮನೆ ಅದು ನಿಮಗೆಲ್ಲ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತು. ಅವರು ನನ್ನನ್ನು ಕಮೆಂಟಲ್ಲಿ ಮಾಡೋದೇ ಸಾಯಿರಾಮ್ ಅಂತ ಕಮೆಂಟ್ ಮಾಡ್ತಾರೆ. ಅದೊಂಥರ ಖುಷಿಯಾಗುತ್ತೆ, ಎಷ್ಟು ಖುಷಿಯಾಗುತ್ತೆ ಅಂದರೆ ನನಗೆ ತುಂಬ ಕನೆಕ್ಷನ್ನು ಸಾಯಿರಾಮ್ ಅಂದರೆ ಕೂತ್ಕೊಂಡ್ಬಿಡ್ತೀನಿ. ಅದಕ್ಕೇ ನಾನು ಅದೇ ಅಂದ್ಕೊಂಡಿದ್ದು, ಯಾರೂ ಏನೂ ಹೇಳಿಲ್ಲ ಗೊತ್ತಾ, ನಾನು ಹಾಕಿಸ್ಕೋತೀನಿ ಅಂದ ತಕ್ಷಣ ಹಸ್ಬೆಂಡೂ ಅಷ್ಟೇ, ನೀನು ಹಾಕಿಸ್ಕೊ, ನಿಮ್ಮ ಮನೇಲಿ ನೆಮ್ಮದಿ ಇರಬೇಕು ಅಷ್ಟೇ, ಹಾಕಿಸ್ಕೊ ಅಂತಾನೆ ಅಂದರು. ನನಗಂತೂ ತುಂಬ ಅವತ್ತಂತೂ ಖುಷಿಯಿಂದ ಕಣ್ಣಲ್ಲಿ ನೀರು ತುಂಬಿಸ್ಕೊಂಬಿಟ್ಟಿತ್ತು. ಇನ್ನು ಎಷ್ಟೊಂದು ವಿಷಯ ಇದೆ ಗೊತ್ತಾ ಮನೆ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ, ಹೆಂಗೆ ಒಂದೊಂದು ಡಿಸೈಡ್ ಮಾಡಿದ್ವಿ, ಹೇಗೆ ಅದನ್ನು ಪ್ರಾಸೆಸ್ ಮಾಡಿದ್ವಿ, ಆ ಥರ ಒಂದೊಂದು ಹೇಳ್ತಾ ಇದ್ದರೆ ನೀವೂ ಅದೊಂಥರ ಕಟ್ಟದವ್ರಿಗೇ ಕಿಕ್ಕು ಗೊತ್ತಾಗೋದು ಎಷ್ಟು ಎಮೋಷ್ನಲ್ ಮೂಮೆಂಟು ಅಂತ. ಆಮೇಲೆ ಮೇಲೆ ನೋಡಿ ಸ್ವಸ್ತಿಕ್ ಥರ ಮಾಡಿಸಿದ್ದಾರೆ. ಕೆಲವು ಶಾರ್ಟ್ಸ್ಗೆ ಅಂತಲೇ ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ ಆಯಿತಾ, ಎರಡೂ ಆ್ಯಡ್ ಮಾಡಿ ನಿಮಗೆ ತೋರಿಸ್ತೀನಿ. ಯಾಕೆ ಗೊತ್ತಾ, ಕೆಲವ್ರು ಶಾರ್ಟ್ಸ್ ನೋಡ್ತಾರೆ, ಕೆಲವ್ರು ಲಾಂಗ್ ವೀಡಿಯೋ ನೋಡ್ತಾರೆ, ಗೊತ್ತಾಗಲ್ಲ ಆಗ ಕ್ಲಿಯರಾಗಿ ಅಂತ ಅದರದ್ದು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಅದು ನನಗೆ ಏನಿಲ್ಲ, ಹೋಗ್ತಾ ಬರ್ತಾ ಸಾಯಿಬಾಬನ ನೋಡ್ತಾ ಇರಬೇಕು ಫೇಸು, ಎಷ್ಟು ಸಮಾಧಾನ ಆಗುತ್ತೆ ಅಂದರೆ. ಇಲ್ಲೂ ಅಷ್ಟೇ, ನಾನು ಆ ಮನೇಲೇನೂ ಅಲ್ಲ, ಇಲ್ಲಿ ಹಳೆ ಮನೇಲೂ ಅಷ್ಟೇ, ಹೋಗ್ತಾ ಬರ್ತಾ ದೇವ್ರ ಮುಖ ನೋಡ್ತಾ ಇರ್ತೀನಿ, ಏನೋ ಒಂಥರ ಕನೆಕ್ಷನು. ನಾನು ಒಂದು ಕಡೆ ಓದಿದ್ದೆ ಆಯಿತಾ, ನೀವು ಪೂಜೆ ಮಾಡದೇ ಇದ್ರೂ ನಿಮಗೆ ನೆಮ್ಮದಿ ಸಿಗಲ್ಲ ಅಂತಲ್ಲ. ನೀವು ಗಂಧದ ಕಡ್ಡಿ ಹಚ್ಚಿಲ್ಲ, ದೀಪ ಹಚ್ಚಿಲ್ಲ, ಹೂವು ಇಟ್ಟಿಲ್ಲ, ಏನೂ ಆಗಲ್ಲ ಪ್ರಾಬ್ಲಮ್ಮು. ನೀವು ಯಾವಾಗ ದೇವ್ರ ಜೊತೆ ಕನೆಕ್ಟ್ ಆಗಲ್ಲ, ಆಗ ನೀವು ತುಂಬ ಫ್ಲಕ್ಚುಯೇಷನ್ಸ್ನ ಲೈಫಲ್ಲಿ, ತುಂಬ ಡಿಸ್ಟರ್ಬೆನ್ಸಸ್ನ ನೋಡ್ತಾ ಇರ್ತೀವಿ. ಫಸ್ಟು ದೇವ್ರ ಜೊತೆ ಕನೆಕ್ಟಾಗಿ, ನೀವು ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ, ಕೂತ್ಕೊಂಡು ನೆಮ್ಮದಿಯಾಗಿ ಮೆಡಿಟೇಷನ್ ಅನ್ನಿ, ಧ್ಯಾನ ಅನ್ನಿ, ಫಸ್ಟು ದೇವ್ರ ಜೊತೆ ಕನೆಕ್ಟಾಗಿ ಲೈಫಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ಗೆ, ಸ್ಟ್ರೆಸ್ಗೆ, ಸ್ಟ್ರೇನ್ಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಬಾಬಾನೇ ಅಂತಲ್ಲ, ಯಾವ ದೇವ್ರ ಇಷ್ಟನೋ ಆ ದೇವ್ರಿಗೆ ಕನೆಕ್ಷನ್ ಆಗಿ. ನೆಕ್ಸ್ಟ್ ನೋಡಿ, ಅವಳು ನನ್ನ ಹೈಟ್ ಅಷ್ಟು ಆಗಿದ್ದಾಳೆ. ನಾನು ಅದೇ ಹೇಳ್ತಿದ್ದೆ, ನನಗಿಂತ ಎಷ್ಟು ಹೈಟ್ ಬೆಳೆದ್ಬಿಡ್ತೀಯ ನೀನು ಅಂತ. ನಾನೇ ಕುಳ್ಳಿ ನಮ್ಮ ಮನೇಲಿ ಆ ಲೆವೆಲ್ಗೆ ಆಗಿಬಿಡುತ್ತೇನೋ. ಇವಳು ಅಷ್ಟೇ, ಚಿಕ್ಕವಳು ಹೈಟ್ ಬೆಳೀತಾಳೆ, ನಾನೇ ನಮ್ಮ ಮನೇಲಿ ಕುಳ್ಳಿ ಅನ್ನೋ ಲೆವೆಲ್ಗೆ ಆಗೋಗುತ್ತೆ ಆಯಿತಾ. ನೆಕ್ಸ್ಟ್ ಏನು ಮೈಂಡ್ಸೆಟ್ನ ಚೇಂಜ್ ಮಾಡ್ಕೋಬೇಕು ಮೇಯ್ನಾಗಿ ಅಂದರೆ, ಹೆದರ್ಕೊಳ್ಳೋದನ್ನು ಸ್ಟಾಪ್ ಮಾಡಿ ಆಯಿತಾ. ಲೈಫು ತುಂಬ ಕಷ್ಟ ಆ್ಯಕ್ಚುಲಿ, ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಏನೇನೋ ಆಗ್ತಾ ಇರುತ್ತೆ. ಈಗೂ ಲೈಫ್ ಆಗುತ್ತಾ ಅನ್ನೋ ಲೆವೆಲ್ಗೆ ಆಗ್ತಿರುತ್ತೆ. ಫಸ್ಟು ನಾವು ಯಾವಾಗ ಧೈರ್ಯವಾಗಿ ಕಾನ್ಫಿಡೆಂಟಾಗಿ ಒಂದು ಲೈಫ್ನ ಲೀಡ್ ಮಾಡ್ತೀವಲ್ವ, ಆಗ ನಾವು ನಮ್ಮ ಲೈಫ್ ಲೀಡ್ ಮಾಡೋ ರೀತಿಯೇ ಚೇಂಜ್ ಆಗುತ್ತೆ. ಪ್ರತಿಯೊಂದಕ್ಕೂ ಹೆದರ್ಕೊಳ್ಳೋದು, ನನ್ನ ಕೈಲಾಗಲ್ಲ, ಡೌಟ್ಗಳನ್ನ ಪಡೋದು, ಯಾರನ್ನ ಮನುಷ್ಯರನ್ನ ನೋಡೇ ಹೆದರ್ಕೊಳ್ಳೋದು, ಮಾತಾಡೋಕ್ಕೆ ಹೆದರ್ಕೊಳ್ಳೋದು, ಹೊರಗಡೆ ಹೋಗೋಕ್ಕೆ ಹೆದರ್ಕೊಳ್ಳೋದು, ಕೆರಿಯರ್ನ ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ಹೆದರ್ಕೊಳ್ಳೋದು. ಹೆದರ್ಕೋಬೇಡಿ, ಪ್ಲ್ಯಾನ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತಾ ನಾವು ಮಾಡುವಂಥ ತಪ್ಪು ಕಡಿಮೆ ಆಗುತ್ತೆ, ಮೋಸ ಹೋಗೋದು ಕಡಿಮೆ ಆಗುತ್ತೆ. ಎಲ್ಲರೂ ತಪ್ಪುಗಳು ಮಾಡ್ತೀವಿ ಫ್ರೆಂಡ್ಸ್, ಇಲ್ಲ ಅಂತಲ್ಲ. ನಾನು ಎಲ್ಲ ಸರಿ ಮಾಡ್ತೀವಿ ಇಲ್ಲ, ನಾನು ಎಷ್ಟೊಂದು ತಪ್ಪುಗಳು ಮಾಡಿದ್ದೀನಿ. ನಾವು ತಪ್ಪು ಮಾಡಿದಾಗ್ಲೇ ನಾವು ತುಂಬ ಕಲಿಯೋದು, ನಾವು ಸೋತಾಗಲೇ ತುಂಬ ಕಲಿಯೋದು. ಸೊ ಅದಕ್ಕೇ ಆ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ಹೆದರ್ಕೊಳ್ಳೋ ಅಂಥ ಮೈಂಡ್ಸೆಟ್, ಅಫ್ರೇಡ್ ಅನ್ನೋ ಮೈಂಡ್ಸೆಟ್ನ ಚೇಂಜ್ ಮಾಡಿಕೊಂಡು ಇನ್ಮೇಲಿಂದ ಕಾನ್ಫಿಡೆನ್ಸ್ ಅನ್ನೋ ಮೈಂಡ್ಸೆಟ್ನ ತಂದ್ಕೊಳ್ಳಿ. ನೆಕ್ಸ್ಟ್, ಎಲ್ಲರ ಹತ್ರ ಒಳ್ಳೆಯವ್ರಾಗಕ್ಕೆ ಹೋಗಬೇಡಿ ಆಯಿತಾ, ಅದು ಸಾಧ್ಯನೇ ಇಲ್ಲ. ನೀವು
ತಲೆಯಿಂದ ಪಾದದವರೆಗೂ ನಿಮ್ಮನ್ನು ನೀವು ತೇದ್ಕೊಂಡು ಯಾರಿಗಾನ ತುಂಬ ಮಾಡ್ತೀರಾ ಅಂದರೂ ಕೂಡ ನಿಮ್ಮಲ್ಲಿ ನ್ಯೂನ್ಯತೆ ಹುಡುಕ್ತಾರೆ. ಅಂದರೆ ಏನು ಇವಳಲ್ಲಿ ಪ್ರಾಬ್ಲಮ್ಮು ಅಂತ ಹುಡುಕ್ತಾರೆ. ಅದಕ್ಕೆ ಎಲ್ರಿಗೂ ಎಸ್ ಅಂತ ಹೇಳೋದು, ನಾನು ನೋ ಅಂತ ಹೇಳಿಬಿಟ್ರೆ ಯಾರಿಗೇನು ಬೇಜಾರಾಗುತ್ತೋ ಅಂತ ನೀವೇ ತುಂಬ ಕೊರಕ್ಕೊಂಡು ಲೈಫಲ್ಲಿ ತುಂಬ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು, ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇರೋದೊಂದು ಲೈಫು, ಅದು ನಿಮ್ಮ ಲೈಫು, ನಿಮಗೆ ಹೇಗಿಷ್ಟನೋ. ಆಮೇಲೆ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂದರೆ ನೀವು ಸ್ವಾರ್ಥರಾಗಿ ಅಂತ ಅಲ್ಲ ಫ್ರೆಂಡ್ಸ್. ಯಾವತ್ತೂ ಮನುಷ್ಯತ್ವ ಬಿಟ್ಕೊಳ್ಬಿಡಿ. ಹಾಗಂತ ನಿಮಗೆ ನೀವು ಪನಿಷ್ ಮಾಡಿಕೊಂಡು ಶಿಕ್ಷೆ ಕೊಟ್ಕೊಂಡು ಬೇರೆಯವ್ರಿಗೆ ಒಳ್ಳೇದು ಮಾಡೋ ಯಾವ ಅವಶ್ಯಕತೆಯೂ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ, ಅದೇ ನಮಗೆ ಕಾಪಾಡೋದು ಆಯಿತಾ. ಯಾರಿಗಾನ ಏನಾನ ಸಹಾಯ ಆಗುತ್ತೆ. ನಮ್ಮ ಹಸ್ಬೆಂಡು ಮೊನ್ನೆ ಏನೋ ಹೇಳ್ತಾಯಿದ್ರು, ನಾನು ಹೀಗೆ ಇವ್ರ ಹತ್ರ ಮಾತಾಡ್ತಿದ್ದೆ ಆಯಿತಾ. ಇವ್ರೀಗ ತುಂಬ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ಮನೆ ಕಟ್ಟೋದ್ರ ಬಗ್ಗೆ, ಎಲ್ಲೇನು ತೊಗೋಬೇಕು, ವುಡ್ ಎಲ್ಲಿ ತೊಗೋಬೇಕು, ಸಿಮೆಂಟ್ ಬ್ಲಾಕ್ಸ್ ಎಲ್ಲಿ ತೊಗೋಬೇಕು, ಒಂದೊಂದು ಚಿಕ್ಕ ಚಿಕ್ಕ ಐಟಮು ತುಂಬ ಸ್ಟಡಿ ಮಾಡಿ ಎಲ್ಲೆಲ್ಲಿ ಏನೇನು ಚೆನ್ನಾಗಿ ಸಿಗುತ್ತೆ ಅಂತ ಗೊತ್ತಾಗಿದೆ. ಕೆಲವು ಜಾಗದಲ್ಲಿ ಇವ್ರೂ ಮೋಸ ಹೋಗಿದ್ದಾರೆ ಆಯಿತಾ. ಒಳ್ಳೆ ಕ್ವಾಲಿಟಿ ಅಂತ ಹೇಳಿ ಕೆಟ್ಟ ಕ್ವಾಲಿಟಿ ಕೊಟ್ಟಿರೋದು, ಲೋ ಕ್ವಾಲಿಟಿ ಕೊಟ್ಟಿರೋದು, ದುಡ್ಡನ್ನ ಜಾಸ್ತಿ ಇಸ್ಕೊಂಡಿರೋದು, ಕರೆಕ್ಟಾಗಿ ಸಪ್ಲೈ ಮಾಡ್ದಿರೋದು ಎಲ್ಲ ಎಕ್ಸ್ಪೀರಿಯನ್ಸೆ ನಮಗೂ ಆಗಿದೆ ಆಯಿತಾ. ಈಗ ಇವ್ರ ಫ್ರೆಂಡ್ಸೂ ಮನೆ ಕಟ್ತಿದ್ದಾರೆ ಆಯಿತಾ. ಅವ್ರ ಫ್ರೆಂಡ್ಸ್ ಇವ್ರಿಗೆ ಕಾಲ್ ಮಾಡಿದಾಗ ಇವ್ರು ಎಷ್ಟು ಜೆನ್ಯೂನಾಗಿ ಹೇಳ್ತಾರೆ ಗೊತ್ತಾ, ಅಲ್ಲಿ ಹೋಗಬೇಡ, ಅಲ್ಲಿ ಮೋಸ ಹೋಗುತ್ತೆ, ಇಲ್ಲಿ ವುಡ್ ಚೆನ್ನಾಗಿ ಕೊಡಲ್ಲ, ಇಲ್ಲಿ ಜಾಸ್ತಿ ಬೆಲೆ ಆಗುತ್ತೆ, ನೀನು ಒಳ್ಳೆ ಕಡೆ ಹೋಗು ಅಂತ ಹೇಳ್ತಿರ್ತಾರೆ. ನಾನು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ ಅಪ್ರಿಷಿಯೇಟ್ ಮಾಡ್ತಿದ್ದೆ. ಯೂಶಲಿ ಮನುಷ್ಯರು ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ, ನಾವು ಮೋಸ ಹೋಗಿದ್ದೀವ, ಅವರು ಮೋಸ ಹೋಗಲಿ ಬಿಡು, ನಾವೇನಕ್ಕೆ ಅವ್ರಿಗೆ ಒಳ್ಳೇದು ಮಾಡಬೇಕು, ನಾವು ಮೋಸ ಹೋಗಿದ್ದೀವಿ ಅದಕ್ಕೂ ಅವರು ಅನುಭವಿಸ್ಲಿ ಅನ್ನೋ ಲೆವೆಲ್ ಮೆಂಟಾಲಿಟಿ ಇರುತ್ತೆ. ಬಟ್ ನಮ್ಮ ಹಸ್ಬೆಂಡ್ ಆ ಥರ ಥಿಂಕ್ ಮಾಡಿಲ್ಲ. ನಾನು ಏನೇ ಇದ್ದರೂ ನಾನು ಯಾರನ್ನ ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಮುಕ್ತವಾಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಮನೆಯಲ್ಲಾದರೂ ಅಷ್ಟೇ, ನನ್ನ ಮಕ್ಕಳಿಗೂ ನನ್ನ ಕೊಲೀಗ್ಸ್ಗೂ ಅವ್ರು ಚೆನ್ನಾಗಿ ಪಾಠ ಮಾಡ್ತಿದ್ದಾರಾ, ಒಳ್ಳೆ ಸೀರೆ ಚೆನ್ನಾಗಿ ಉಡ್ತಾರಾ, ಚೆನ್ನಾಗಿ ಲೈಫ್ನ ಬ್ಯಾಲೆನ್ಸ್ ಮಾಡ್ತಿದ್ದಾರಾ, ಪ್ರತಿಯೊಂದು ಎಷ್ಟೊಂದು ಟೆನ್ಷನ್ ಇದ್ದರೂ ಕೂಡ ನೀಟಾಗಿ ಮುಕ್ತವಾಗಿ ಹೊಗಳ್ತೀನಿ. ಅದರಿಂದ ಅವ್ರಿಗೂ ಖುಷಿಯಾಗುತ್ತೆ, ನಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಾಗುತ್ತೆ. ನಮ್ಮ ಹಸ್ಬೆಂಡಿಗೂ ನಾನು ಆ ಥರನೇ ಹೊಗಳ್ತಾ ಇದ್ದೆ, ಎಷ್ಟು ಒಳ್ಳೇದದು ನೀವು ಅವ್ರಿಗೆ ಹೇಳಿದ್ದು. ಸುಮಾರು ಸತಿ ಕೇಳ್ತಾನೆ ಇರ್ತೀನಿ ನಾನು. ಯಾರಾನ ಫೋನಲ್ಲಿ ಮಾತಾಡ್ತಿರ್ತಾರಲ್ಲ, ಹಿಂಗೆ ಹೋಗ್ತಾ ಬರ್ತಾ ಹೇಳ್ತಿರ್ತಾರೆ, ಹೋಗ್ಬೇಡಪ್ಪ ಅಲ್ಲಿಗೆ, ಜಾಸ್ತಿ ಬೆಲೆ ತೊಗೊಂಡ್ಬಿಡ್ತಾರೆ ಅಂತ. ಆಗ ನಮ್ಮ ಹಸ್ಬೆಂಡ್ ಒಂದು ಒಳ್ಳೆ ಮಾತು ಹೇಳಿದ್ರು ಗೊತ್ತಾ, ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡದೇ ಇದ್ರೂ ಪರವಾಗಿಲ್ಲ, ಕೆಟ್ಟದ್ದು ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು ಅಂತ. ಅದು ಒಳ್ಳೇದು, ಅದು ಕರೆಕ್ಟ್ ಅದು. ಸೊ ಅದೇ ಥರನೇ ನಾವು ಎಲ್ರಿಗೂ ಈಗ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು. ಆ್ಯಕ್ಚುಲಿ ಮನುಷ್ಯರಿಗೆ ಮನುಷ್ಯತ್ವ ಇದ್ದಾಗಲೇ ನಾವು ಮನುಷ್ಯರು ಅಂತ ಅಂದ್ಕೊಳ್ಳೋದು. ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಬಟ್ ಕೆಲವು ಸತಿ ಏನಾಗುತ್ತೆ ಅಂದರೆ, ನಮ್ಮನ್ನು ಯೂಸ್ ಮಾಡ್ಕೊಳ್ಳೋ ಜನಗಳು ತುಂಬ ಜನ ಇರ್ತಾರೆ. ನಾವು ಅದನ್ನು ಅಲರ್ಟಾಗಿ ಅರ್ಥ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನಮ್ಮ ವಯೋಮಿತಿ ಅಂದರೆ ಎಷ್ಟು ಮಿತಿ ಇದೆಯೋ ಅಷ್ಟು ಮಾತ್ರನೇ ಮಾಡ್ಕೋಬೇಕು. ವಿಪರೀತ ಮಾಡಿಬಿಟ್ಟು ನಮಗೆ ಬೇಜಾರಾಗುತ್ತೆ. ಇನ್ಫ್ಯಾಕ್ಟ್ ನಾನು ಕೆಲವು ಅನುಭವ ಆಗೋಗಿದೆ. ನನ್ನ ಫ್ರೆಂಡ್ಸೂ ಅಷ್ಟೇ. ಒಬ್ಬರು ಫ್ರೆಂಡ್ ಇದ್ಲು, ನನಗೆ ತುಂಬ ಹೆಲ್ಪ್ ಮಾಡ್ತಿದ್ದೆ ಆ್ಯಕ್ಚುಲಿ. ನನ್ನ ಹೀಗೇ ಎಲ್ಲ ಪ್ರತಿಯೊಂದು ನೋಟ್ಸು ನಾನು ಏನು ಬರೋದ್ರು ಉಳ್ಕೊಳ್ಳೋದು. ಲಾಸ್ಟಿಗೆ ಯೂಸ್ ಆ್ಯಂಡ್ ಥ್ರೋ ಥರ ಇದು ಮಾಡ್ಕೊಂಬಿಟ್ರು. ಅಂದರೆ ದುರಾಂಕಾರ ತೋರಿಸ್ಬಿಟ್ಲು ಆಯಿತಾ. ನನಗೆ ಯಾವಾಗ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಬರೋದು ಆ ಥರ ಎಲ್ಲ ಸ್ಟಾರ್ಟ್ ಆಗೋಯ್ತು. ಅವಳು ನನ್ನ ಅವಾಯ್ಡ್ ಮಾಡೋದು, ಒಂಥರ ಟ್ರೀಟ್ ಮಾಡೋದು, ಕೋಟೆ ಕಿಚ್ಬಿಡೋದು, ಈ ಥರದ್ದೆಲ್ಲ ನೋಡ್ಬಿಟ್ಟೆ. ನಂಗೆ ಆ ಥರ ಬೇಜಾರಾಯಿತು. ಎಷ್ಟು ಮಾಡ್ತಿದ್ದೆ ನಾನು, ಆ್ಯಕ್ಚುಲಿ ಲಿಮಿಟ್ನ ಮೀರಿ ಮಾಡ್ತಿದ್ದೆ. ರಾತ್ರಿ ಎಲ್ಲ ಫೋನ್ ಮಾಡಿ ಅವಳಿಗೆ ಆನ್ಸರ್ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಅವಳಿಗೇನಾದ್ರು ಹುಷಾರಿಲ್ಲ ಅಂದರೆ ಎಷ್ಟೊಂದು ರೆಕಾರ್ಡೆಲ್ಲ ನಾನೇ ಬರೆದು ಇದು ಮಾಡ್ತಿದ್ದೆ. ಸೊ ಇಷ್ಟು ತುಂಬ ಬೇಜಾರಾಗುತ್ತೆ ಆ್ಯಕ್ಚುಲಿ. ಕೆಲವು ಸತಿ ತುಂಬ ನಾವು ಒಬ್ರಿಗೆ ಮಾಡಿರ್ತೀವಿ, ಅವರಿಂದ ಈ ಥರ ಬಂದ್ಬಿಟ್ರಂತೂ ಆ್ಯಕ್ಚುಲಿ ಹ್ಯೂಮನ್ ಟೆಂಡೆನ್ಸಿನೇ ಆ ಥರ. ಬಟ್ ಹಾಗಂತ ನಾನು ಮಾಡಿದ್ದು ಕೆಟ್ಟದ್ದು ಅಂತಲ್ಲ, ಒಳ್ಳೆಯದೇ ಮಾಡಿದ್ದು. ಬಟ್ ನೋವಾಗೋದು ಜಾಸ್ತಿ. ಆಗ ರಿಯಲೈಸ್ ಆಯಿತು, ಎಷ್ಟು ಒಳ್ಳೆತನ ಇರಬೇಕೋ ಅಷ್ಟಿದ್ರೆ ಸಾಕು. ಜಾಸ್ತಿ ಒಳ್ಳೆತನ ಇನ್ಫ್ಯಾಕ್ಟ್ ನಮ್ಮನ್ನು ಕೆಳಗಡೆ ಮಾಡುತ್ತೆ. ಅದು ಒಂಥರ ವೀಕ್ನೆಸ್ ಥರನೇ ಅನ್ಕೋಬೋದು. ಆ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ ಆಯಿತಾ. ಎಲ್ಲರಿಗೂ ಕೆಟ್ಟದಂತೂ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ಲೈಫಲ್ಲಿ ಕೆಟ್ಟದಂತೂ ಮಾಡೋಕ್ಕೆ ಹೋಗಬೇಡಿ. ಬಟ್ ನಿಮ್ಮ ಒಳ್ಳೆತನಕ್ಕೂ ಒಂದು ಬೌಂಡ್ರಿನ ಹಾಕ್ಕೊಳ್ಳಿ ಆಯಿತಾ. ಇಲ್ಲಿ ನೋಡ್ತಾ ಇರ್ಬೋದು ಅಲ್ವಾ, ಅಲ್ಲಿ ಸಿಮೆಂಟ್ದು ಏನದು ಸಿಮೆಂಟ್ ಬ್ಲಾಕ್ಸ್ದು ಎಲ್ಲ ವರ್ಕ್ ಮಾಡಿರ್ತಾರೆ, ಎಲೆಕ್ಟ್ರಿಕಲ್ ವರ್ಕ್ ಇರುತ್ತೆ. ನಾನು ನನ್ನ ದೊಡ್ಡ ಮಗಳು ಮಾಡಿದ್ದೀವಿ. ಸೊಂಟ ಬಿದ್ದೋಯ್ತು ನಿಜವಾಗ್ಲೂ ಆಯಿತಾ. ಕಾಲೆಲ್ಲ ನೋವ್ತಾ ಇರುತ್ತೆ. ಇಲ್ಲಿ ನಾನು ತೋರಿಸಿರೋದು ಒಂದು 4-5 ನಿಮಿಷ ತೋರಿಸಿದ್ದೀನೇನೋ. ಅಲ್ಲಿ ಎಷ್ಟು ಗೊತ್ತಾ, ಒಂದು 3-4 ಅವರ್ ಕ್ಲೀನ್ ಮಾಡಿದ್ದೀವಿ. ಎಲ್ಲ ಕಡೆ ಸಿಮೆಂಟು ಅದು ಇದು. ನಮ್ಮ ಹಸ್ಬೆಂಡದು ಇಂಟೆನ್ಷನ್ ಏನಿತ್ತು ಅಂದರೆ, ಇನ್ನೇನು 1-1.5 ತಿಂಗಳಲ್ಲಿ ಶ್ರಾವಣದಲ್ಲಿ ಗೃಹ ಪ್ರವೇಶ ಅಂತ ಅಂದ್ಕೊಂಡಿದ್ದೀವಿ ಆಯಿತಾ.
ಆ ಟೈಮಲ್ಲಿ ಬರ್ಡನ್ ಆಗಬಾರ್ದು. ಈಗಲಿಂದನೇ ಇದು ಮನೆ ಕಟ್ತಾ ಇದ್ದೀವಿ ಅಂದರೆ ಪೇಂಟು ಅದೆಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ. ಈಗ ಎಲೆಕ್ಟ್ರಿಕಲ್ ವರ್ಕ್ ಆಗ್ತಿರುತ್ತೆ, ಅದೂ ಕೆಳಗಡೆ ಬೀಳ್ತಾ ಇರುತ್ತೆ. ಅದನ್ನೆಲ್ಲ ಆಗಿಂದಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಮೇಜರ್ ಬರ್ಡನ್ ಆಗಲ್ಲ ಅಂತ ಅವ್ರು ಹೇಳಿದ್ದು ಕರೆಕ್ಟೇ. ಆಮೇಲೆ ಇನ್ಫ್ಯಾಕ್ಟ್ ಏನು ಗೊತ್ತಾ, ಅವ್ರೂ ಪಾಪ ಹೆಲ್ಪ್ ಮಾಡಬೇಕಿತ್ತು. ಆಗ ಅವ್ರ ಫ್ರೆಂಡ್ ಇನ್ನೊಬ್ಬರು ಬಂದರು, ಈಗಲೇ ಈ ಥರನೇ ಮನೆ ಕಟ್ಟೋ ವಿಷಯಕ್ಕೇ. ಸೊ ಅವ್ರಿಗೆ ಗೈಡ್ ಮಾಡ್ತಿದ್ರು, ಈ ಥರ ಮಾಡು, ಈ ಥರ ಇದು ಮಾಡಿಸು ಅಂತ. ಅಲ್ಲೆಲ್ಲ ಸ್ವಲ್ಪ ಏನೇನೋ ಸೈಡ್ದು ಪ್ರಾಬ್ಲಮ್ ಆಗ್ತಿತ್ತು ಅಂತ ಅವ್ರು ಗೈಡ್ ಮಾಡ್ತಿದ್ರು. ಸರಿ ಅವ್ರು ಮಾತಾಡ್ತಿದ್ದಾರಲ್ವ ಅಂತ ನಾನು ನನ್ನ ದೊಡ್ಡ ಮಗಳು ಮಾಡಿದ್ವಿ. ಆಮೇಲೆ ಸುಸ್ತಾಗೋಯ್ತು ಮಾಡೋವರೆಗೂ ಏನೂ ಅನಿಸ್ಲಿಲ್ಲ. ಆಮೇಲೆ ಕೂತ್ವಿ ನೋಡಿ, ತುಂಬ ಸುಸ್ತಾಗೋಯ್ತು. ಅದು ಚೆನ್ನಾಗಿ ಬೇರೆ ಊಟ ಮಾಡಿದ್ವಿ ಗೃಹ ಪ್ರವೇಶದ್ದು. ಅದಾದಮೇಲೆ ಏನು ಅನಿಸುತ್ತೆ, ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಆ ಫೆಸಿಲಿಟಿನೇ ಇರಲಿಲ್ಲ. ಹೋಗಿದ ತಕ್ಷಣ ಹಸ್ಬೆಂಡು ಪರ್ಕೆ ಕೊಟ್ಟರು, ಅಲ್ಲಿ ನೀಟಾಗಿ ಮಾಡಿ ನಾನು ಬರ್ತೀನಿ ಅಂತ ಹೋದರು. ಪಾಪ ಅವರು ಬೇರೆದ್ರಲ್ಲಿ ಬಿಸಿ ಆಗಿಬಿಟ್ರು. ನಾನು ನನ್ನ ಮಗಳು ಒಂಥರ ಖುಷಿ ಆಯಿತಾ, ಇಂಥದ್ದೆಲ್ಲ ನೀಟಾಗಿ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಹೊಸ ಮನೆ ಕೆಲಸ ಆಲ್ರೆಡಿ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇನ್ನೊಂದು ಮೈಂಡ್ಸೆಟ್ನ ಚೇಂಜ್ ಮಾಡ್ಕೋಬೇಕು. ಏನು ಗೊತ್ತಾ, ಕಾಂಪ್ರಮೈಸ್ ಆಗಿದ ತಕ್ಷಣ ನಾವು ಲೈಫಲ್ಲಿ ವೀಕ್ ಅಂತ ಅಂದ್ಕೊಳ್ಳೋದು ಒಂದು. ಇನ್ನೊಂದು ಕಡೆ ಎಲ್ಲದಕ್ಕೂ ನಾವು ಕಾಂಪ್ರಮೈಸ್ ಆದ್ರೇ ನಾವು ಒಳ್ಳೆಯವರು ಅಂತ ಅಂದ್ಕೊಳ್ಳೋದು. ಎರಡೂ ತಪ್ಪು ಆ್ಯಕ್ಚುಲಿ. ಎಲ್ಲಿ ಕಾಂಪ್ರಮೈಸ್ ಆಗಬೇಕು ಪ್ಲೀಸ್ ಆಗಿ. ಇಲ್ಲ ತುಂಬ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಅದು ಧಕ್ಕೆ ಆಗ್ತಿದೆ ಅಂದರೆ ಕಾಂಪ್ರಮೈಸ್ ಆಗಕ್ಕೆ ಹೋಗಬೇಡಿ. ಆ ಕ್ಲಾರಿಟಿನ ಇಟ್ಕೊಳ್ಳಿ, ಆ ಮೈಂಡ್ಸೆಟ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ನೆಕ್ಸ್ಟ್, ನಾನು ಕಲಿತಾನೇ ಇರಬೇಕು, ಎಷ್ಟು ದಿನ ಕಲಿತಾನೇ ಇರಬೇಕು ಅಂತ ಬೇಜಾರಾಗ್ತಿರುತ್ತೆ. ಸೊ ನಾನು ಒಬ್ಬ ಟೀಚರಾಗಿ ಲೆಕ್ಚರರಾಗಿ ಏನು ಹೇಳೋದು ಅಂದರೆ, ಬರೀ ಪಾಠ ಅಂತ ಅಲ್ಲ, ಲೈಫಲ್ಲಿ ತುಂಬ ಕಲಿಯೋದಿರುತ್ತೆ. ಕಲಿತಾ ಇರಿ, ನಿಮ್ಮ ಮಕ್ಳಿಗೆ ಕಲಿಸಿದ್ರೂ ಕಲಿತಾ ಇರಿ. ಆ ಮೈಂಡ್ಸೆಟ್ನ ಚೇಂಜ್ ಮಾಡಿ. ಒಬ್ಬರಿಂದ ನಾನೇನು ಕಲಿಬೇಕು ಅನ್ನೋ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ನಾವು ಕಲಿತಾನೇ ಇರಬೇಕು, ಜೀವನದ ಪಾಠ ಕಲಿತಾನೇ ಇರಬೇಕು. ಲೈಫಲ್ಲಿ ಹೆಂಗೆ ಮುಂದೋಗೋದು, ಫೇಲ್ಯೂರ್ನ ಹೆಂಗೆ ಫೇಸ್ ಮಾಡೋದು, ಇದನ್ನೆಲ್ಲ ಕಲಿತಾನೇ ಇರಬೇಕು. ಸೊ ಆ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಕೆಲವು ಸತಿ ಏನಾಗುತ್ತೆ ಗೊತ್ತಾ, ನನಗೆ ಏನಕ್ಕೆ ಇಷ್ಟು ಕಷ್ಟ ಬರೋದು ನನ್ನ ಲೈಫಲ್ಲಿ ಅಂತ ಅಂದ್ಕೊಳ್ತೀರಾ. ಆ ಮೈಂಡ್ಸೆಟ್ನ ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಲೈಫಲ್ಲಿ ನಮಗಿಂತ 100ರಷ್ಟು ಕಷ್ಟಪಡೋರು ತುಂಬ ಜನ ಇದ್ದಾರೆ, ಆಯಿತಾ. ನಾವು ಫಾರ್ ಬೆಟರ್ ಅಂತ ಅನ್ಕೋಬೇಕು. ನಮಗಿಂತ ಬೆಸ್ಟಲ್ಲಿ ಇರೋವಂಥ ಗುಣಗಳನ್ನ ತೊಗೊಳ್ಳೋದ್ರಲ್ಲಿ ನಾವು ಕಂಪೇರ್ ಮಾಡ್ಕೋಬೋದು. ನಮಗಿಂತ ತುಂಬ ರಿಚ್ ಇರೋರನ್ನ ನೋಡಿಕೊಂಡು ಅಯ್ಯೋ ನಾವು ಬಡವರು ಅಂತ ಅಂದ್ಕೊಂಡು ಅದೊಂಥರ ಮೂರ್ಖತನನೇ ಅಂತಲೇ ಹೇಳ್ಬೋದು. ನಮಗೆ ದೇವರು ಇಷ್ಟನ ಒಳ್ಳೆಯ ಜೀವನ ಕೊಟ್ಟಿದ್ದಾನೆ ಅಂತ ಖುಷಿ ಪಡ್ಕೊಂಡು ಲೈಫ್ನ ಲೀಡ್ ಮಾಡೋದನ್ನು ಕಲಿಬೇಕು. ನೆಕ್ಸ್ಟ್ ಒಂದು ಆ್ಯಕ್ಟಿವ್ ಆಗಿರೋದನ್ನು ಕಲಿಬೇಕು. ನಾನು ರೆಸ್ಟ್ ತೊಗೋತೀನಿ ಅನ್ನೋ ಒಂದು ಟ್ಯಾಗ್ಲೈನ್ನ ಇಟ್ಕೊಂಡು ತುಂಬ ಲೇಸಿಯಾಗಿ ಹೋಗ್ತೀವಿ ನಾವು. ರೆಸ್ಟು ಅಂದ್ಕೊಂಡು ಲೇಸಿನೆಸ್ ಮೈಂಡ್ಸೆಟ್ನ ಇಟ್ಕೊಂಡ್ಬಿಟ್ಟಿರ್ತೀವಿ. ಆ್ಯಕ್ಟಿವ್ ಆಗಿದ್ದು ನೋಡಿ, ನಿಮ್ಮ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡಿ. ನಿಮ್ಮನ್ನು ನೀವೇ ಪ್ರೀತಿಸ್ತೀರಾ. ಯು ಲವ್ ಯುವರ್ ಸೆಲ್ಫ್. ಅಷ್ಟು ಆ್ಯಕ್ಟಿವ್ ಆಗಿರಿ. ಬೆಳಗ್ಗೆ ಎದ್ದು ಪಟ ಕೆಲಸ ಮಾಡ್ಕೊಂಡು, ಟೈಮ್ ಟೇಬಲ್ ಹಾಕ್ಕೊಂಡು ಕೆಲಸ ಮಾಡಿಕೊಂಡು ನೀಟಾಗೆಲ್ಲ ಮೇಂಟೈನ್ ಮಾಡ್ಕೊಂಡಿರಿ. ಯು ಲವ್ ಯುವರ್ ಸೆಲ್ಫ್, ಯು ವಿಲ್ ಚೇಂಜ್ ಯುವರ್ ಲೈಫ್ ಡ್ರಾಸ್ಟಿಕಲಿ, ಆಯಿತಾ. ನೆಕ್ಸ್ಟ್ ನೋಡಿ, ಎಷ್ಟು ಖುಷಿ ಆಯಿತು ಗೊತ್ತಾ, ಇಷ್ಟೆಲ್ಲ ಕ್ಲೀನ್ ಮಾಡಿ ಅಷ್ಟು ಮಣ್ಣು ಕವರು ಅದೆಲ್ಲ ಬಿದ್ದಿತ್ತು. ಈಗ ಫೈನಲಿ ಎಲ್ಲ ಕ್ಲೀನ್ ಆಯಿತು ಗೊತ್ತಾ. ಇದಿನ್ನೂ ಮೇಲೆ ಫ್ಲೋರು ಇನ್ನೂ ಕೆಳಗಡೆ ಬಂದಿರಲಿಲ್ಲಪ್ಪ. ಅದನ್ನು ನಾನು ವೀಡಿಯೋ ಮಾಡಿಲ್ಲ ಅನಿಸುತ್ತೆ. ನಾನು ಇನ್ನು ಆಗಿಲ್ಲ, ಅಷ್ಟು ಪೇಷನ್ಸ್ ಇರಲಿಲ್ಲ. ಆಮೇಲೆ ನಾನು ನನ್ನ ಮಗಳು ನೀಟಾಗಿ ಅಲ್ಲಿನ ಧೂಳಿತ್ತಲ್ವ, ಅಲ್ಲೊಂದು ಪ್ಲೇವುಡ್ ಥರ ಇತ್ತು, ಅದನ್ನು ಹಾಕ್ಕೊಂಡು ಕೂತ್ಕೊಂಡ್ಬಿಟ್ವಪ್ಪ. ಅಷ್ಟೂ ರಿಲ್ಯಾಕ್ಸ್ ಮಾಡಿದ್ವಿ. ಅದೇ ಹೇಳ್ತಾರಲ್ಲ, ಕಷ್ಟಪಟ್ರೇ ಸುಖದ ಬೆಲೆ ಗೊತ್ತಾಗೋದು. ಆ ರೀತಿ ನೀಟಾಗಿ ರಿಲ್ಯಾಕ್ಸ್ ಮಾಡಿಕೊಂಡು, ಅದು ಏನೇನು ಹಾಕಿದ್ನಲ್ಲ, ಅದು ಸರ ಮತ್ತು ಬ್ಯಾಂಗಲ್ಸು, ವಾಚು ಎಲ್ಲ ನೀಟಾಗಿ ಬಿಚ್ಚಿಟ್ಬಿಟ್ಟೆ. ನಾನು ಯಾವಾಗ ಫಂಕ್ಷನ್ ಮುಗಿಸ್ಕೊಂಬರ್ತೀನಿ ಫಸ್ಟು ಸಿಂಪಲ್ಲಾಗಿ ಇದ್ಬಿಡ್ಬೇಕು ಮನೆಯಲ್ಲಿ, ಅದೇ ಕಂಫರ್ಟಬಲ್ಲು. ನೋಡಿ ಅವಳು ಅಷ್ಟೇ, ಅಮ್ಮ ಅಲ್ಲಿ ನೋವು ಇಲ್ಲಿ ನೋವು ಅಂತ ಅಂತಿದ್ಲು. ಆಮೇಲೆ ಕಾಲೆಲ್ಲ ಸ್ಟ್ರೆಚ್ ಮಾಡಿಕೊಂಡು, ಅದು ಮಸಲ್ಸ್ ಎಲ್ಲ ಹಿಂಗಾಗಿರುತ್ತಲ್ಲ, ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇದ್ವಿ. ಸೊ ಆ ರೀತಿ ಇವತ್ತಿನ ವ್ಲಾಗ್ ನೋಡಿ ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಹೇಗೆ ನಿಮ್ಮ ಲೈಫ್ ಮಾಡ್ಕೋಬೇಕು, ಹೇಗೆ ಇಷ್ಟ ಆಗುತ್ತೋ ಆ ರೀತಿ ಲೈಫ್ನ ಲೀಡ್ ಮಾಡಿಕೊಂಡು ಒಂಥರ ಮಾದರಿ ಲೈಫ್ನ ಲೀಡ್ ಮಾಡಿ. ತುಂಬ ಲೇಸಿಯಾಗಿರೋದು ಒಳ್ಳೆಯದಲ್ಲ, ತುಂಬ ಹೆಕ್ಟಿಕ್ಕಾಗಿ ಸ್ಟ್ರೆಸ್ ತೊಗೊಳ್ಳೋದು ಒಳ್ಳೆಯದಲ್ಲ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹೊಸ ವಿಡಿಯೋ ಜೊತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.